ನಾನು ನಾನು ಮತ್ತೆ ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು ಅದನ್ನ. ಮನೆಗೆ ಬಂದು ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು. ನನ್ನನ್ನು ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆ್ಯಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, Amrish Mama said this actually. ಅವನು ಡೈರೆಕ್ಟ್ರು. ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ನಿಂಗೆ ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನು ಕ್ರಿಯೇಟಿವ್, ಅವ್ನ ಪ್ರಪಂಚ, ಸಿನಿಮಾ ಪ್ರಪಂಚ. ಒಳಗೆ ಬರ್ತೀವಲ್ಲ, ಒಳಗೆ ಬಂದಾಗ ನಂದು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ ಅಂತ ಇಟ್ಕೋಬೇಕು. ಯಾವತ್ತೂ ಹಿಂಗೆ ಬದುಕಬೇಕು, ಅವಾಗಲೇ ಲಾಂಗ್ ಲೈಫ್ ಕಂಡ್ರಿ ಅಂತ. ಅದೇ ಮಾತನ್ನ ಸೇಮ್ ಒನ್ ಆ್ಯಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತೆ ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು. ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದರೆ, ಸೊ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗಲಿ. ಆ್ಯಂಡ್ ದೆನ್ ಅವನು ಆ್ಯಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ಬರು ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.